ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ನೀವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನು ತಗೊಳ್ತಿದ್ದೀರಲ್ವಾ, ಅಂದರೆ ಕೇಂದ್ರ ಸರ್ಕಾರದವರು ಇವಾಗ 5 kg ಅಕ್ಕಿಯನ್ನು ಕೊಡ್ತಿದ್ದಾರಲ್ವಾ, ಅದರ ಜೊತೆಗೆ ಇನ್ನೊಂದಷ್ಟು ಹಣವನ್ನು ಸಹ ನಿಮ್ಮ ಖಾತೆಗಳಿಗೆ ಬರೋ ರೀತಿ ಇವಾಗ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಸೊ ಯಾರಿಗೆಲ್ಲ ಈ ಒಂದು ಹಣ ಸಿಗುತ್ತೆ, ಹೇಗೆ ಅಪ್ಲೈ ಮಾಡೋದು, ಯಾವಾಗಿಂದ ಸಿಗುತ್ತೆ ಅನ್ನೋ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಕರ್ನಾಟಕ ಸರ್ಕಾರ ಹೇಗೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಂತೋ ಅದರಿಂದಾಗಿ ಬಹಳ ಜನರಿಗೆ ಅನುಕೂಲ ಆಗ್ತದೆ ಅಂತಲೇ ಹೇಳ್ಬೋದು. ಈ ಒಂದು ಗ್ಯಾರಂಟಿ ಯೋಜನೆಗಳ ಮೂಲಕ ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಕ್ಕಿನ ಸರ್ಕಾರದವರು ಕೊಡ್ತಿದ್ದಾರೆ. ಅಂದರೆ ಕರ್ನಾಟಕ ಸರ್ಕಾರದವರು 5 kg ಅಕ್ಕಿನ ಕೊಡ್ತಾರೆ. ಮೊದಲೆಲ್ಲ ಕೇಂದ್ರ ಸರ್ಕಾರದವರು 5 kg ಅಕ್ಕಿನ ಮೊದಲಿನೂ ಕೊಡ್ತಾಯಿದ್ರು. ಅದಕ್ಕೆ ಆ್ಯಡ್ ಆಗಿ ಕರ್ನಾಟಕ ಸರ್ಕಾರದವರು 5 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಈ ರೀತಿಯ ನಾನಾ ಒಂದು ಯೋಜನೆಗಳನ್ನು ತಂದು ಬಡ ಜನರಿಗೆ ಅನುಕೂಲ ಆಗೋ ರೀತಿ ಮಾಡಿದ್ರಲ್ವಾ. ಅದೇ ರೀತಿಯಾಗಿ ಇವಾಗ ಕೇಂದ್ರ ಸರ್ಕಾರದವರು ಏನು ಒಂದು 5 kg ಅಕ್ಕಿನ ಬಡ ಜನರಿಗೆ ಕೊಡ್ತಿದ್ದಾರೋ, ರೇಷನ್ ಕಾರ್ಡ್ ಇರೋರಿಗೆ ಇನ್ಮುಂದೆ ಅವ್ರಿಗೆ ಪ್ರತಿ ತಿಂಗಳು 1000 ರೂಪಾಯಿ ಸಿಗೋ ರೀತಿ ಒಂದು ಯೋಜನೆಯನ್ನು ತಂದಿದ್ದಾರೆ. ಇದು ಆಲ್ರೆಡಿ ಪಬ್ಲಿಷು ಸಹ ಅವರು ಮಾಡಿದ್ದಾರೆ ಇದನ್ನು. ಆದರೆ ಯಾವಾಗಿಂದ ಹಣ ಬರಬೇಕು ಅನ್ನೋದು ಒಂದು ಮಾಹಿತಿ ನಮಗೆ ಸಿಗಬೇಕಾಗಿದೆ ಅಷ್ಟೇ. ಅದರಿಂದಾಗಿ ಇನ್ನು ಯಾರಿಗೆಲ್ಲ ಈ ಒಂದು ಪ್ರಯೋಜನ ಸಿಗುತ್ತೆ ಅನ್ನೋಂತ ನೋಡೋದಾದರೆ BPL ಕಾರ್ಡುದಾರರಿಗೆ, ಅಂದರೆ BPL ಕಾರ್ಡು ಯಾರ ಹತ್ರ ಇರುತ್ತೋ ಅವರೆಲ್ಲ ಈ ಒಂದು ಯೋಜನೆಗೆ ಅನ್ವಯ ಆಗ್ತಾರೆ. ಅಂದರೆ ಅವ್ರಿಗೂ ಇನ್ನು ಮುಂದೆ ಕೇಂದ್ರ ಸರ್ಕಾರದಿಂದ 1000 ರೂಪಾಯಿ ಅವ್ರಿಗೆ ಪ್ರತಿ ತಿಂಗಳು ಸಿಗುತ್ತೆ. ಇದಕ್ಕೆ ಏನಪ್ಪ ಒಂದು ಕಂಡೀಷನ್ಸನ್ನು ಇಟ್ಟಿದ್ದಾರೆ ಅಂದರೆ, ನಗರ ಪ್ರದೇಶದಲ್ಲಿರುವಂತಹ ಜನಗಳಿಗೆ 3 ಲಕ್ಷಕ್ಕಿಂತ ಆದಾಯ ಕಮ್ಮಿ ಇರಬೇಕು, ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ 2 ಲಕ್ಷಕ್ಕಿಂತ ಆದಾಯ ಕಮ್ಮಿ ಇರಬೇಕು ಅನ್ನೋ ಒಂದು ಕಂಡೀಷನ್ಸನ್ನು ಇಟ್ಟಿದ್ದಾರೆ. ಹಾಗೂ ನಗರ ಪ್ರದೇಶದಲ್ಲಿರುವಂತಹ ಯಾರೇ ಜನಗಳಾದರೂ 1000 ಸ್ಕ್ವೇರ್ ಫೀಟ್ ಅಷ್ಟು ಅಂದರೆ ವಿಸ್ತೀರ್ಣದಲ್ಲಿರುವಂತಹ ಮನೆಯವರಿಗೆ ಈ ಒಂದು ಪ್ರಯೋಜನ ಅನ್ವಯ ಆಗುತ್ತೆ ಅಂತ ಕಂಡೀಷನ್ಸನ್ನು ಸಹ ಇಟ್ಟಿದ್ದಾರೆ. ಈ ಒಂದು ಪ್ರಯೋಜನ APL ಕಾರ್ಡ್ ಅವ್ರಿಗೆ ಸಿಗೋದಿಲ್ಲ, ಕೇವಲ BPL ಕಾರ್ಡ್ ಅವ್ರಿಗೆ ಮಾತ್ರ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ಇನ್ನು BPL ಕಾರ್ಡ್ ಮಾಡಿಸ್ಕೊಂಡಿಲ್ವೋ ಈಗಲೇ ಹೋಗಿ ನೀವು BPL ಕಾರ್ಡನ್ನು ಮಾಡಿಸ್ಕೊಂಡ್ರೆ ನಿಮಗೆ ಹೆಚ್ಚಿನ ಒಂದು ಸೌಲಭ್ಯಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಅರ್ಜಿನ ಬಿಟ್ಟಿದ್ದಾರೆ, ಅಂದರೆ ನೀವು ಅಪ್ಲೈ ಮಾಡೋದಕ್ಕೆ ಅರ್ಜಿ ಸ್ವೀಕರಿಸ್ತಾ ಇದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ದಯವಿಟ್ಟು ಹೋಗಿ ವಿಚಾರಿಸಿ, ನಿಮ್ಮ ಒಂದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲ ತೊಗೊಂಡೋಗಿ BPL ಕಾರ್ಡ್ಗೆ ಅಪ್ಲೈನ ಮಾಡ್ಕೊಳ್ಳಿ. ಇದರಿಂದಾಗಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಇಲ್ಲ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಬಹಳಷ್ಟು ಸೌಲಭ್ಯಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಕರ್ನಾಟಕ ಸರ್ಕಾರ ಏನು ಒಂದು ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ರೇಷನ್ ಕಾರ್ಡ್ಗೆ, ಇವಾಗ ಅದನ್ನು ಮತ್ತೆ ವಿಸ್ತರಣೆ ಮಾಡಿದೆ. ಜನವರಿ 31ನೇ ತಾರೀಕಿನ ಒಳಗಡೆನೇ ಮಾಡಬೇಕು ಅಂತ ಒಂದು ಆರ್ಡರ್ ಪಾಸ್ ಮಾಡಿದರು. ಆದರೆ ಇದನ್ನು ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ತಿಂಗಳ ಒಂದು ಮೊದಲ ವಾರದಲ್ಲಿ ಹಾಗೂ ಕೊನೆಯ ವಾರದಲ್ಲಿ ಹೋಗಿ ನೀವು ಈ ರೀತಿಯ ಒಂದು ತಿದ್ದುಪಡಿನ ಮಾಡಿಸ್ಕೋಬೋದು ಅಂತ ಸರ್ಕಾರ ಇವಾಗ ಹೇಳ್ತಾ ಇದೆ. ಒಂದು ಆಹಾರ ಇಲಾಖೆನೇ ಸ್ಪಷ್ಟನೆಯನ್ನು ಸಹ ಮಾಡಿದೆ. ಒಂದು 2 ದಿವಸದ ಹಿಂದೆ ಈ ರೀತಿಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಹಾಗಾಗಿ ಯಾರೂ ಕೂಡ ಗಾಬರಿ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಇನ್ನೂ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಏನೇ ಒಂದು ತಿದ್ದುಪಡಿನಿದ್ರೂ ಹೋಗಿ ಮಾಡಿಸ್ಕೊಳ್ಳಿ. ಹಾಗೂ ಹೊಸದಾಗಿ ಅರ್ಜಿ ಸಲ್ಲಿಸೋರು ಸಹ ಬೇಗ ಹೋಗಿ ಈ ರೀತಿಯ ಒಂದು ಅವಕಾಶವನ್ನು ಕೊಟ್ಟಿರುವಾಗ ಹೋಗಿ ಮಾಡಿಸ್ಕೊಳ್ಳಿ. ವಿಚಾರಿಸಿ ಹೋಗಿ ಈ ರೀತಿಯ ಹೊಸ ಅರ್ಜಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತದೆ ಅಂತ CSC ಗ್ರಾಮವನ್ನೆಲ್ಲ ಹೋಗಿ ಕೇಳಿ ವಿಚಾರಿಸಿ ಈಗಲೇ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಕೇಂದ್ರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಬಹಳಷ್ಟು ಸೌಲಭ್ಯಗಳನ್ನು ನೀವು ಮುಂದಿನ ದಿನಗಳಲ್ಲಿ ಪಡ್ಕೋಬೋದು. ಇನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಅಕ್ಕಿ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳೋದಾದರೆ, ಈಗ ಸೆಪ್ಟೆಂಬರ್ ತಿಂಗಳ ಹಣ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಅಂದರೆ 20% ಅಷ್ಟು ಹಣ ಜಮಾ ಆಗಿದೆ ಜನಗಳಿಗೆ. ಇನ್ನು 80% ಅಷ್ಟು ಜನಗಳಿಗೆ ಇನ್ನೂ ಹಣ ಜಮಾ ಆಗಬೇಕಾಗಿದೆ. ಸೊ ಈ ತಿಂಗಳೆಲ್ಲ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗುತ್ತೆ.
ಎಲ್ಲರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡ್ಕೊತಾ ಇರಿ. ನಿಮಗೆ ಈ ಒಂದು ತಿಂಗಳಲ್ಲೇ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗುತ್ತೆ. ಇನ್ನು ಬಾಕಿ ಇರುವ ಕಂತುಗಳು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆ ರೀತಿ ಹಣ ಬಿಡುಗಡೆ ಆದಾಗ ಮತ್ತು ನಾನು ನಿಮಗೆ ಎಲ್ಲ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲ ಹೊಸ ಅಪ್ಡೇಟ್ಗಳನ್ನು ನೀವು ಪಡ್ಕೋಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.